ಇನ್ನು ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಇತರೆ ದೇಶಗಳ ಮೇಲೆ ಭಾರಿ ಎಫೆಕ್ಟ್ ತಟ್ತಾ ಇದೆ. ಕಚ್ಚಾ ತೈಲದ ಅಭಾವವನ್ನು ಸೃಷ್ಟಿ ಮಾಡಿದೆ. ಆದರೆ ಚಿನ್ನ ಬೆಳ್ಳಿ ಪ್ರಿಯರಿಗೆ ಮಾತ್ರ ಇದು ಗುಡ್ ನ್ಯೂಸ್. ಸಂಘರ್ಷದ ನಡುವೆ ಗೋಲ್ಡ್ ಸಿಲ್ವರ್ ರೇಟ್ ಕುಸಿತ ಕಾಣ್ತಾ ಇದ್ದು ಗ್ರಾಹಕರು ಖುಷಿಯಾಗಿದ್ದಾರೆ. ಇಸ್ರೇಲ್ ಯುಎಸ್ ಇರಾನ್ ನಡುವಿನ ಯುದ್ಧ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಮಧ್ಯಪ್ರಾಚ್ಯದ ಆಗಸದಲ್ಲಿ ಮಿಸೈಲ್ ಬಾಂಬ್ಗಳ ಗರ್ಜನೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಇದರ ಎಫೆಕ್ಟ್ ಇತರ ರಾಷ್ಟ್ರಗಳ ಆರ್ಥಿಕತೆ ಮೇಲೂ ಬೀರುತ್ತಿದೆ. ಈ ಮಧ್ಯೆ ಬಂಗಾರ ಬೆಳ್ಳಿ ಪ್ರಿಯರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಇಂದು ಕೂಡ ಚಿನ್ನದ ಬೆಲೆ ಇಳಿಕೆ ಮುಂದುವರೆದಿದೆ. ಚಿನ್ನದ ಬೆಲೆ 1.58% ಇಳಿಕೆಯಾಗಿದ್ರೆ ಬೆಳ್ಳಿ ಬೆಲೆ 4% ಇಳಿಕೆಯಾಗಿದೆ. ಏನು ಬೆಂಗಳೂರಿನ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಮಾರ್ಚ್ 23ರಂದು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,750 ರೂಪಾಯಿ ಇದ್ರೆ, 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ 13,140 ರೂಪಾಯಿ, 18 ಕ್ಯಾರೆಟ್ 1 ಗ್ರಾಂ ಚಿನ್ನ 10,820 ರೂಪಾಯಿ ಇತ್ತು. ಆದ್ರಿವತ್ತು ಅಂದ್ರೆ ಮಾರ್ಚ್ 24ಕ್ಕೆ 1 ಗ್ರಾಂ 24 ಕ್ಯಾರೆಟ್ ಚಿನ್ನ 13,890 ರೂಪಾಯಿಗೆ ಇಳಿಕೆಯಾಗಿದ್ರೆ, 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ 12,869 ರೂಪಾಯಿಗೆ, 18 ಕ್ಯಾರೆಟ್ನ 1 ಗ್ರಾಂ ಚಿನ್ನ 10,639 ರೂಪಾಯಿಗೆ ಕುಸಿತವಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಇಂದು 1,38,990 ರೂಪಾಯಿಗೆ ಇಳಿಕೆಯಾಗಿದ್ರೆ, 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ 1,28,690ಕ್ಕೆ ಕುಸಿತವಾಗಿದೆ. ಮತ್ತು 18 ಕ್ಯಾರೆಟ್ನ 10 ಗ್ರಾಂ ಚಿನ್ನ 1,06,390 ರೂಪಾಯಿಗೆ ಇಳಿಕೆಯಾಗಿದೆ. ಯುದ್ಧದಿಂದ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ. ಇದರಿಂದ ಸ್ವಲ್ಪ ಜನ ಆತಂಕಗೊಂಡಿದ್ದಾರೆ. ಚಿನ್ನ ಹಾವು ಏಣಿ ಆಟ ಆಡ್ತಿದ್ದು, ಇಂಥ ಸಂದರ್ಭದಲ್ಲಿ ಚಿನ್ನ ಖರೀದಿ ಮತ್ತು ಹೂಡಿಕೆ ಮಾಡಿದ್ರೆ ಒಳ್ಳೇದಾ? ಈ ಬಗ್ಗೆ ಹೂಡಿಕೆ ತಜ್ಞ ರುದ್ರಮೂರ್ತಿಯವರ ಉತ್ತರ ಇಲ್ಲಿದೆ. ಮುಖ್ಯವಾಗಿ ಒಂದು ಕಡೆ ಎಲ್ಲ ಕರೆನ್ಸಿ ಎದುರು ಡಾಲರಿನ ಬೆಲೆ ಏರಿಕೆ ಆಗ್ತಿರೋದು ಚಿನ್ನ ಬೆಳ್ಳಿಯ ಇಳಿಕೆಗೆ ಕಾರಣ ಆಗ್ತಾ ಇದೆ. ಎರಡನೇದಾಗಿ ಅಮೆರಿಕ ದೇಶದಲ್ಲಿ ಬಾಂಡ್ ಈಲ್ಡ್ಗಳು ಅಥವಾ ಬಡ್ಡಿ ದರಗಳ ಏರಿಕೆ ಏನಾಗ್ತಾ ಇದೆ, ಅದರಿಂದನೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಆಗ್ತಿದ್ದೀವಿ. ಹಾಗೂ ಯುದ್ಧದ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ಅನೇಕ ದೇಶಗಳು ಏನು ಕಳೆದ ವರ್ಷ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿತ್ತು, ಅವರು ಇಂತಹ ಆರ್ಥಿಕ ಹಿನ್ನಡೆಯಲ್ಲಿ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಅವರಿಗೆ ಹಣ ಬೇಕಾಗಿರೋದ್ರಿಂದ ಅವರು ಕೂಡ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ಗಳು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ ಈ ತರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಗೆ ಕಾರಣ ಆಗ್ತಾ ಇದೆ. ಆಲ್ರೆಡಿ 40-50% ಇಳಿಕೆ ಆಗಿರೋದ್ರಿಂದ ಇಲ್ಲಿ ಒಂದು ಭಾಗವನ್ನ, ಅಂದ್ರೆ ನೀವು ಏನ್ ತಗೋಬೇಕು ಅಂತಿದ್ದೀರಾ, ಒಂದು 20-30% ಆ ಭಾಗವನ್ನ ಇವಾಗ ತಗೊಳ್ಳಿ. ಇನ್ನಷ್ಟು ಇಳಿಕೆ ಬಂತು ಅಂದ್ರೆ ಮತ್ತಷ್ಟು ಹೂಡಿಕೆಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಪೀಸ್ ಮೀಲ್ ಅಥವಾ ಹಂತ ಹಂತವಾಗಿ ಖರೀದಿ ಮಾಡೋದು ಒಳ್ಳೇದು. ಲಂಸಮ್ ಆಗಿ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಬೇಡಿ. ಒಟ್ನಲ್ಲಿ ಗಗನಕ್ಕೇರಿದ್ದ ಚಿನ್ನ ಬೆಳ್ಳಿ ದರ ಹಂತ ಹಂತವಾಗಿ ಕುಸಿತವಾಗ್ತಿರೋದು ಚಿನ್ನ ಪ್ರಿಯರಿಗಂತೂ ಖುಷಿ ಕೊಟ್ಟಿದೆ. ಅದರಲ್ಲೂ ಇದು ಮದುವೆ ಸೀಸನ್ ಆಗಿರೋದ್ರಿಂದ ಚಿನ್ನ ಬೆಳ್ಳಿ ಖರೀದಿಸೋರು ನಿರಾಳರಾಗಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.